ಹೈ ಗೈಸ್, ನಮಸ್ಕಾರ. ರೀಸೆಂಟಾಗಿ ನಾನೊಂದು ಮೂವಿ ನೋಡಿದೆ. ಮೂವಿ ಹೆಸರು ಒಂದು ವೀಝಿ ಅಥವಾ ವೀಸಾ ಅಂತಲೇ ಕರೀತಾರೆ. ಇಟ್ಸ್ ಎ ಅಮೇರಿಕನ್ ಫಿಲಮ್, ಹರಾರ್ ಫಿಲಮ್. ಆ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಸಿನಿಮಾ ನೋಡಿದಾಗ ನನಗೆ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಹರಾರ್ ಜನರ್ ಅಂತ ಬಂದಾಗ ಆ್ಯಸ್ ಯೂಸಲ್ಲು ಏನೇನು ಎಲಿಮೆಂಟ್ಸ್ ಇರ್ತವೆ ಅದೆಲ್ಲ ಇದೆ ಮೂವೀಲಿ. ಬಟ್ ತುಂಬ ಒಂದು ಈ ಹರಾರ್ ಜನರ್ ಅಂತ ಬಂದಾಗ ಈ ಅಮೇರಿಕಾದಲ್ಲಿ ತುಂಬ ಪಾಪ್ಯುಲರ್ ಒಂದು ಇದೆ, ಒಂದು ಗೇಮ್ ಇದೆ, ವೀಝಿ ಅಥವಾ ವೀಸಾ ಬೋರ್ಡ್ ಅಂತ ಕರೀತಾರೆ. ಆ ವೀಸಾ ಬೋರ್ಡ್ನ ಇಟ್ಕೊಂಡು ಅದರಲ್ಲಿ ಅವನೊಂದು ಗುಡ್ ಬೈ ಅಂತ ಒಂದು ಹೇಳುವಂಥ ಒಂದು ಬರುತ್ತೆ, ಒಂದು ಸೇ ಗುಡ್ ಬೈ ಅಂತ ಒಂದು ವರ್ಡ್ ಬರುತ್ತೆ. ಅದು ಒಂದು ಬೋರ್ಡಲ್ಲಿ ಅವರು 4-5 ಜನ ಕೂತ್ಕೊಂಡು ಒಂದು ಟೇಬಲೆಲ್ಲ ಆಡ್ತಾರೆ. ಅದು ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಪ್ರೊಸೆಸ್. ಅದರಲ್ಲಿ ಆಡಿ ಆ ಒಂದು ವರ್ಡಿಂಗ್ಸ್ ಪ್ರಕಾರ ಕೂಡಿಸ್ಬೇಕು. ಯಾವ ವರ್ಡಿಗೆ ಹೋಗಿ ಕೂರುತ್ತೋ ಅದೊಂದು ಪ್ರೊಸೆಸ್, ಅದೊಂದು ಗೇಮ್. ಅದು ವೀಸಾ ಅಥವಾ ವೀಝಿ ಬೋರ್ಡ್ ಅಂತ ಕರೀತಾರೆ. ಅದ್ರ ಬೇಸ್ ಮೇಲೆ ತುಂಬ ಹರಾರ್ ಮೂವೀಸ್ ಬಂದಿದೆ. ಆ್ಯಕ್ಚುಲಿ ತುಂಬ ಮೂವೀಸ್ ಬಂದಿದ್ದಾವೆ. ಬಟ್ ಅದರಲ್ಲಿ ಮೇಜರು ಫಸ್ಟ್ ಪಾರ್ಟೇ ವೀಝಿ, ಈ ಫಸ್ಟ್ ಮೂವಿ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಫಸ್ಟ್ ಆಫ್ ಆಲ್ ನಾನು ಹೇಳ್ದಂಗೆ ಇಟ್ಸ್ ಎ ಹರಾರ್ ಜನರು. ಫ್ರೆಂಡ್ಸ್, ಒಬ್ಬ ಕ್ಲೋಸ್ ಫ್ರೆಂಡು, ಡೆಬ್ಬಿ ಅನ್ನೋ ಒಂದು ಕ್ಲೋಸ್ ಫ್ರೆಂಡು ಸಾಯ್ತಾಳೆ ಮಿಸ್ಟೀರಿಯಸ್ ಆಗಿ. ಅಫ್ಕೋರ್ಸ್ ಸೂಸೈಡ್ ಮಾಡ್ಕೊಂಡು ಸಾಯ್ತಾಳೆ. ಅವಳ ಒಂದು ಕ್ಲೋಸ್ ಫ್ರೆಂಡು ಲೈನೇ ನನ್ನ ಕ್ಯಾರೆಕ್ಟರ್ ಇದೆ. ಅವಳು ತನ್ನ ಕ್ಲೋಸ್ ಫ್ರೆಂಡ್ ಯಾಕೆ ಸತ್ಲು, ಏನು ಪ್ರಾಬ್ಲಮ್ ಆಯಿತು ಅವಳಿಗೆ ಅನ್ನೋದನ್ನು ಹುಡುಕ್ತಾ ಹೋದಾಗ ಈ ವೀಸಾ ಬೋರ್ಡ್ನ ಮೂಲಕ ಅವಳು ಆ ಒಂದು ನೆಗೆಟಿವ್ ಸ್ಪಿರಿಟ್ ಜೊತೆಗೆ ಕನೆಕ್ಟ್ ಮಾಡ್ಕೊಳ್ತಾಳೆ ವಿತ್ ಹರ್ ಕ್ಲೋಸ್ ಫ್ರೆಂಡ್ಸ್. ಸೊ ಈ ವೀಸಾ ಬೋರ್ಡ್ನ ಮೂಲಕ ಅವಳು ನೆಗೆಟಿವ್ ಸ್ಪಿರಿಟ್ ಜೊತೆ ಕನೆಕ್ಟ್ ಮಾಡ್ಕೊಳ್ತಾಳೆ. ಅದರ ಮೂಲಕನೇ, ಯಾಕಂದರೆ ಅವಳು ತನ್ನ ಕ್ಲೋಸ್ ಫ್ರೆಂಡು ಡೆಬ್ಬಿ ಅನ್ನೋ ಒಂದು ಕ್ಲೋಸ್ ಫ್ರೆಂಡು ಈ ಗೇಮ್ನ ಆಡಿನೇ ಆ ಒಂದು ನೆಗೆಟಿವ್ ಸ್ಪಿರಿಟ್ ಜೊತೆಗೆ ತುಂಬ ಕನೆಕ್ಟ್ ಆಗಿ ಅದು ಎಲ್ಲೋ ಒಂದು ಕಡೆ ಮೆಸಪ್ ಆಗುತ್ತೆ. ಆ ಒಂದು ಅಕ್ಕೆ ಫುಲ್ ಪೊಸೆಸ್ ಆಗಿ ಆ ಒಂದು ನೆಗೆಟಿವ್ ಸ್ಪಿರಿಟು ಅವಳನ್ನ ಸಾಯಿಸಿರುತ್ತೆ. ಅದಕ್ಕೆ ಕಾರಣ ಏನಂತ ಹೋದಾಗ, ಬ್ಯಾಕ್ ಸ್ಟೋರಿಯಲ್ಲಿ, ಬ್ಯಾಕ್ ಡ್ರಾಪಲ್ಲಿ ಆ ಒಂದು ಅವಳ ಮನೆಯಲ್ಲಿ ಏನಾಗಿರುತ್ತೆ, ಆ ಒಂದು ಪ್ರೀವಿಯಸ್ ಇನ್ಸಿಡೆಂಟು, ಆ ಮನೇಲಿ ಇದ್ದವ್ರು ಯಾರು ಪ್ರೀವಿಯಸ್ಲಿ, ಒಬ್ಬಳು ಬ್ಯಾಕ್ ಡ್ರಾಪಲ್ಲಿ ಒಬ್ಬಳು ತಾಯಿ, ಅವಳ ಮಗಳಿರ್ತಾರೆ. ಸೊ ಅಲ್ಲಿ ಏನಾಗುತ್ತೆ, ಆ ಒಂದು ಬ್ಯಾಕ್ ಡ್ರಾಪಲ್ಲಿ ಏನೆಲ್ಲ ನಡೆದಿರುತ್ತೆ, ಯಾಕೆ ಆ ಒಂದು ಮನೇಲಿ ನೆಗೆಟಿವ್ ಸ್ಪಿರಿಟ್ ಇರುತ್ತೆ, ಆ ನೆಗೆಟಿವ್ ಸ್ಪಿರಿಟ್ ಸ್ಪೆಷಲಿ ಆ ಒಂದು ಪರ್ಟಿಕ್ಯುಲರ್ ಮನೆಯಲ್ಲಿ, ಡೆಬ್ಬಿ ಸತ್ತಿರೋ ಪರ್ಟಿಕ್ಯುಲರ್ ಮನೆಯಲ್ಲಿ ಪ್ರೀವಿಯಸ್ಲಿ ಏನು ನಡೆದಿರುತ್ತೆ, ಆ ಒಂದು ಬ್ಯಾಕ್ ಡ್ರಾಪ್ ತೋರಿಸಿದ್ದಾರೆ. ನನಗೆ ತುಂಬ ಇಷ್ಟ ಆಗಿದ್ದು ಸಿನಿಮಾಟೋಗ್ರಫಿ ಈಸ್ ಟಾಪ್ ನಾಚ್ ಆ್ಯಂಡ್ BGM ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡೋಗಿಲ್ಲ, ಅದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು ಓವರಾಲು ಈ ಮೂವಿ ಬಗ್ಗೆ.